ಚೆನ್ನಾಗಿದ್ದೀರಾ? ಮೊದಲು ನಾನು ಚಿಂತೆಗಳು ತೊಂದರೆ ಟ್ಯಾಕ್ಸ್ ಇರಬೇಕು. ಯಾಕಂದ್ರೆ ಬ್ಯಾರಿ ಮಾಡಿ ಎಲ್ಲ ರೋಡೆಲ್ಲ ಬ್ಯಾನರ್ ನೋಡಿ ಸತತ ನಾನು ಇದು ನೋಡ್ತಾ ಇದ್ದಾನೆ. ಹೆಸರು ಮಾತ್ರ ಚಿಕ್ಕನಾಗಿ ಮನ್ಸೆಲ್ಲ ತುಂಬಾ ದೊಡ್ಡದು. ತಗದ್ ಖುಷಿ ಆಯ್ತು ಚಿಕ್ಕನಾಗಿ ಬಂದು. ನಾನು ಬೇರೆ ಸ್ಟೇಜ್ ಸುಮಾರು ಸ್ಟೇಜ್ ಹೋಗೋಣ ಅಲ್ಲಿ ಬರೀ ಗಂಡು ಮಕ್ಕಳು ತಗೊಂಡ್ ಮಾಡ್ತಾರೆ. ಇಲ್ಲೇ ಹೆಣ್ಣು ಜಾಸ್ತಿ ತಗೊಂಡು ಇಲ್ಲಿ ಹಿಂದೆ ಕೂತ್ರೆ ಎಣ್ಣೆಗೆಲ್ಲ ಈ ಸ್ತ್ರೀ ಶಕ್ತಿ ತಂದು ಕೂತ್ಕ ತಗೊಂಡಿರ್ತಾವ ಸಂಘ ಕೂಟ ನೀವೇನೋ ಸಂಘ ಕೂತ್ಕ ತಗೊಂಡಿರೋ ಸೀಟ್ ಕೂಟ ನಾನು ಬರ್ಕೊಂಡ್ಬಂದಿರೋ ಮ್ಯಾನೇಜರ್ ಬರ್ಕೊಂಡ್ಬಂದಿರೋ ಆ ಗಂಡು ಮಕ್ಕಳು ಸ್ವಲ್ಪ ಕೂತವ್ರೆ ಅಂದಿರೋ ಇವರೆಲ್ಲ ಕೂತವ್ರೆ. ಯಾರು ಒಂಚೂರು ಸೌಂಡ್ ಮಾಡ್ತಾರೆ ನೋಡ್ರಿ. ಬರೀ ಹೆಣ್ಮಕ್ಳು ಇನ್ನೇನ್ಬಿಟ್ಟೆ ಇದು ಮೋಸ. ಗಂಡು ಮಕ್ಕಳು ನೀನು ಹೋಗಿ ಹೆಣ್ಮಕ್ಳು ಹೋಗಿ ಅವ್ರಿಗೂ ಕೂಡು ಕೊಡುವಂತಾರ. ಗಂಡ್ಮಕ್ಳ ಹೆಣ್ಮಕ್ಳ ಸತ್ಯವರು ಚಿಕ್ಕನಾಗಿ ನನ್ನ ಗಂಡು ಗೊತ್ತಾಯ್ತು. ಹೆಣ್ಮಕ್ಳು ಸಾಂಗವರು ಏನ ಜಾನು ಸೌಂಡ ಮಾಡಿದ್ರು ಕ್ಯಾಮ್ರಾಮನ್ ಎಲ್ಲ ಎಂಟ್ರು ಕರ್ಕೊಂಡ್ಬಿಟ್ಟಿದ್ರು. ಅದು ಕ್ಯಾಮ್ರಾ ಮಾಡಿದ್ರು. ನಮ್ಮಂಗೆ ಬ್ಯಾಚುಲರ್ ಯೂಸ್ ಆಗಿದೆ ನಾವು ಚೆನ್ನಾಗಿ ಸೌಂಡ್ ಮಾಡ್ತಿದ್ರು. ಇವಾಗೆಲ್ಲ ಪಾಪ ಸೌಂಡ್ ಎಲ್ಲ ಎಂಟ್ರಿ ಕೈ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತಿದ್ದಾರೆ ಮಗ ಎತ್ಕೊಂಡು ಅವ್ರು ಸೌಂಡ್ ಮಾಡ್ತಾರೆ. ಅಯ್ಯಪ್ಪ ದೇವ್ರೇ ಕೊಡೋದು ಸತ್ಯ. ಸ್ಪೆಷಲ್ ಆಗಿ ಬರೀ ಗಿಲ್ಲಿ ನಟ ಮಾತ್ರ ಅಲ್ಲ, ಸೂಪರ್ ಆಗಿ ಲಿರಿಕ್ಸ್ ಬೇರೆ ಬರುತ್ತಾರೆ. ಆನ್ ದ ಸ್ಪಾಟ್ ಈಗೆಲ್ಲ ಸುಮ್ನೆ ದೊಡ್ಡಮ್ಮ ಚಿಕ್ಕಮ್ಮ ಅಂತಾರೆ ಬಿಟ್ಬಿಟ್ಟಿದ್ದಾರೆ. ಬರೀ ಹಾಡೆ ನಿಮ್ ಹಾಡಲ್ಲೇ ನಡೀತಾ ಇದೆ ದೊಡ್ಡಮ್ಮ ಚಿಕ್ಕವ್ವ ಎಲ್ಲರೂ. ಪ್ರಿನ್ಸಿಪಾಲ್ ಅಷ್ಟೇ, ಬರೀ ಪ್ರಿನ್ಸಿಪಾಲ್ ಆಗಿಲ್ಲ ಈಗ. ನಿಮ್ ಹಾಡಿದ್ಯಲ್ಲ ಪ್ರಭು ಸರ್ ಹೇಳಿದ್ದು ಆ ಹಾಡ್ ನಡೀತಾ ಇದೆ. ಒಂದ್ ಯಾವ್ದಾದ್ರು ಸಣ್ಣ ಜಲಕ್ ಬಿಡ್ಬೋದಾ ದೊಡ್ಡವ ಚಿಕ್ಕವಂದ ಯಾವ್ದಾದ್ರು? ಯಾಕಂದ್ರೆ ನೋಡಿ ಇಲ್ಲಿರೋ ಎಷ್ಟು ಜನರಲ್ಲಿ ಎಮ್ಎಲ್ಎ ಎದುರು ಕುತ್ಕೊಂಡಿದ್ದಾರೆ. ಏನು ಕೂತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಯಾಕಂದ್ರೆ ಬೇರೆ ಕಡೆ ಎಮ್ಎಲ್ಎ ಸ್ಪೆಷಲ್ ಶೋ ಇರುತ್ತೆ. ಇಲ್ಲೇ ಕೂತಿದ್ದಾರೆ ನೋಡಿ. ಇಲ್ಲೇ ಕೂತಿದ್ರಲ್ಲ ಸರ್, ಬರ್ತಡೇ ಮಿಸ್ ಮಾಡೋದು. ನಾನು ಬರ್ತಡೇ ಬರ್ಬೇಕಾಗಿತ್ತು ಸರ್, ಮಿಸ್ ಆಗೋಯ್ತು. ನೆಕ್ಸ್ಟ್ ವರ್ಷಕ್ಕೆ ಅಡ್ವಾನ್ಸ್ ಕಾಪಿ ಬರ್ತಾರೆ ಸರ್ ನಿಮ್ಗೆ. ಸಖತ್ ಖುಷಿ ಆಯ್ತು ಸರ್, ನೀವು ಕಲಾವಿದರಿಗೆ ಕಲೆಗೆ ಕೊಡು ಪ್ರೋತ್ಸಾಹ ಸಖತ್ ಖುಷಿ ಆಯ್ತು ಸರ್. ನನ್ನನ್ನು ಬರೋದು ಒಂದು ಮುಖ್ಯ ಕಾರಣ ನೀವಾದ್ರೆ. ನನ್ನನ್ನು ಕರ್ಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ ಇಲ್ಲಿ ಚಿಕ್ಕನಾಯಕಗಳಿಗೆ. ನಾನು ನಿಜವಾಗ್ಲೂ ಹೇಳ್ತೀನಿ ಮೇಡಮ್ ಅವರೇ, ಸುಮಾರು ಊರಿಗೆ ಹೋಗ್ತವನಿ ಗಂಗೇಶ್ ಅಲ್ಲದಷ್ಟೇ ಫಸ್ಟ್ ಟೈಮ್ ಇವ್ರಿಗೆ ಎಲ್ಲ ಅಲ್ಲ ಏನ್ ನಿಮ್ನೆಲ್ಲ ಬೇಕು ಬೇಕು ಅಂತ ಮುಂದೆ ಕೂರ್ತಿದಾರ ಅಂತ. ಏನ್ ಸರ್ ಇದು ಸುರೇಶ್ ಬಾಬು ಸರ್, ನೀವು ಊರಲ್ಲಿ ಬರೀ ಹೆಣ್ಮಕ್ಳು ಯಾವಾಗ ಜಾಸ್ತಿ ತಾಯಿರೇ ಹೋಗಾಗ್ತಾಗಿ ಸ್ಕೂಲಲ್ಲಿ ಹೋಗೋರ್ಗೆ ಮಾಡ್ದಾನೆ ಮನೇಲಿ ಕೂತ್ಕೊಂಡು ನೀವು ಬಂದು ಮೇಡಮ್ ಇದೊಂದೇನಾದ್ರೂ ಸಣ್ಣ ಸಾಂಗ್ ಬರುತ್ತೆ ಅಂತ ಇಲ್ಲ ಡೈಲಾಗ್ ಓಕೆ ಸರ್, ಎನಿಥಿಂಗ್ ಸರ್. ನೀವು ಡೈಲಾಗ್ ಅದು ಬಿಗ್ ಬಾಸ್ ಎಲ್ಲ ಸಖತ್ ಫೇಮಸ್ ಆಗಿತ್ತು. ಅದು ಇದು ಹೇಳ್ತೀನಿ. ಅಯ್ಯೋ ನೋಡ್ರಿ ಆಯ್ತಾಯ್ತು. ಅವ್ರನ್ನ ಎಕ್ಸ್ಪೋರ್ಟ್ ಬರ್ತಾರೆ ಈ ವರ್ಷ ಕರೆಯಿಂದ ಸುರೇಶ್ ಬಾಬು ಸರ್. ನಾನು ಒಬ್ಬನೇ ಕರೆಯಬೇಕು, ನಾನು ಒಬ್ಬನೇ ಬಂದ್ರೆ ಅವ್ರನ್ನ ಎಕ್ಸ್ಪೋರ್ಟ್ ಬರ್ತಾರೆ. ನೀವು ನಡೆಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಚಟಾಯಿಸ್ಬೇಕು.
ಈಗ ಸಕ್ಕತ್ ಖುಷಿಯಾಗಿ ಚಿಕ್ಕನಾಯಕನಹಳ್ಳಿಗೆ ಬಂದ್ರು. ನಾನು ಮಳವಳ್ಳಿಯವನಾಗಿರ್ಬೋದು, ಬಟ್ ನಿಮ್ಮೂರು ನಿಮ್ ಮನೆ ಮಗು ತರ ಇವಾಗ ನಾನು ನೋಡ್ತಾ ಇರ್ತಾರೆ, ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತೆ ನಿಮ್ಮೂರು ಬಂದಿರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾವು ಮೊದಲೇ ಹೇಳಿದ್ರು MLA ಅವರು ಅಂತಾರೆ. ಏನು ಹೇಳ್ಬಿಟ್ಟು ಅವರು. ಕರೆಕ್ಟ್. ಇಲ್ಲಿಯವ್ರ ಹತ್ರ ಮಾತಾಡ್ಸಿದ್ರೆ ಎಲ್ಲ ಕೊಡ್ತಾರೆ ಅಂದ್ರೆ. ಸೊ ನಮ್ಗೆ ಅರ್ಥ ಆಗುತ್ತೆ, ಪ್ರತಿ ಕಾರ್ಯಕ್ರಮಕ್ಕೂ ನೀವು ಹೋಗಿ ಬರ್ತಾರೆ, ನಿಮ್ಗೆ ಊಟ ಮಾಡಕ್ ಟೈಮ್ ಸಿಗುತ್ತೆ ಇಲ್ಲ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ತಡ ಮಾಡೋದು ಬೇಡ. ಇವತ್ತು ಈ ಕಾರ್ಯಕ್ರಮದ ರೂವಾರಿ ಅಂತಂದ್ರೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಹೇಳಬೇಡ, ಜನರ ನಡುವೆನೇ ಇದ್ದಾರೆ, ಬಹಳ ಸರಳ ಸಜ್ಜನ ವ್ಯಕ್ತಿತ್ವ ಅವರು. ನಮ್ಮೆಲ್ಲರ ಪ್ರೀತಿಯ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಬಾಬು ಸರ್ ಅವರ ಗೌರವದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಗಿಲ್ಲಿ ನಟ ಅವರನ್ನ ಚಿಕ್ಕನಾಯಕನಹಳ್ಳಿ ನೋಡೋದಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ಅವರ ವ್ಯಕ್ತಿತ್ವದ ಕಾರಣದಿಂದ, ಅವರ ಉದಾಹರಣೆಗೆ ಒಂದು ಜೋರ ಚಪ್ಪಾಳೆ ಮಾಡಿ. ತಾತಯ್ಯನವರ ಅವರು ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಅವರು ಆಗಮಿಸಿರೋದು ನಮ್ಮೆಲ್ಲರಿಗೂ ಎಷ್ಟು ಖುಷಿಯಾಗಿದೆ ಅಂದ್ರೆ ಖಂಡಿತ ಈ ಪ್ರೀತಿ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಬೆಳೆದು ಬಂದ ಹಾದಿ ಹೇಗಿದೆ ಅಂದ್ರೆ ಅವರು ಆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಹೀರೋಗಿಂತ ದೊಡ್ಡ ಕಟ್ಟೋರ್ದು ನೋಡ್ಬೇಕಿದ್ದಿದೆ ಇವಾಗ. ಅದು ಅವರ ಕಲೆಗೆ ಸಿಕ್ಕಿರುವಂತಹ ಕಲಾ ಶಾರದೆ ಹರಿಸಿರುವಂತದ್ದು. ಈಗ ನಮ್ಮ ಹೆಮ್ಮೆಯ ಶಾಸಕರು ಶ್ರೀಯುತ ಸುರೇಶ್ ಬಾಬು ಸರ್ ಅವರು ತಾವು ಒಂದೆರಡು ಮಾತಾಡಲೇಬೇಕು. ಆತ್ಮೀಯ ಎಲ್ಲ ನಿಮ್ಮ ನಿರ್ದಿಷ್ಟಕ್ಕಂತ ಬಂಧುಗಳೇ, ಹಿರಿಯರೇ, ಪ್ರೀತಿಯ ಪುರಾಣಗಳೇ, ಇವತ್ತು ವಿಶೇಷವಾಗಿ 44 ವರ್ಷದ ಸ್ವಾತಂತ್ರ್ಯ ವರ್ಷ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡು ನಾವು ಕವಾಲಿನ ಕೂಡ ಇತ್ತು. ಜೊತೆಯಲ್ಲಿ ಇವತ್ತು ಏನು ಕನ್ನಡ ರಸಮಂಜರಿ ಕಾರ್ಯಕ್ರಮ ಜೊತೆಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ಪ್ರೀತಿಯಿಂದ 50 ಕೋಟಿ ಓಟ್ ಹಾಕಿರ್ತಕ್ಕಂಥ ಗಿಲ್ಲಿಯವರು ಕೂಡ ಇಲ್ಲಿ ಮುಂದೆ ಎಲ್ಲರಿಗೆ ಬಂದಿದ್ದಾರೆ. ಇಂಥ ಒಂದು ಗ್ರಾಮೀಣ ಪ್ರತಿಭೆಗೆ ಜನ ಯಾವತ್ತೂ ಕೂಡ ಗೌರವಿಸ್ತಾರೆ, ಅವ್ರನ್ನ ಆರೈಸಿ ಅವ್ರನ್ನ ಬೆಳೆಸ್ತಾರೆ ಅಂತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ ಅಂತಕ್ಕಂಥದ್ದು, ಗಿಲ್ಲಿನೇ ಸಾಕ್ಷಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಕಲೆ ಯಾರ ಸೊತ್ತು ಅಲ್ಲ, ಕಲೆ ಕಲಾವಿದನ ಸೊತ್ತು. ಅವನಲ್ಲಿರ್ತಕ್ಕಂಥ ಎಲ್ಲ ಕಲೆನ ಇವತ್ತು ಹೊರಹೊಮ್ಮತಕ್ಕಂಥ ಕೆಲಸ ಇವತ್ತು ಬಿಗ್ ಬಾಸ್ ಮುಖಾಂತರ ಆಗಿದೆ. ಅವರು ಸ್ಪಾಂಟೇನಿಯಸ್ ಆಗಿ ಹೇಳ್ತಕ್ಕಂಥದ್ದು ಇದೆಲ್ಲ ನಾವು ನೋಡಿದ್ದೇವೆ. ಆದ್ರಿಂದ ಇವತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆನ ಗುರುತಿಸಿ ಇವತ್ತು ಅವ್ರಿಗೆ ಈ ಒಂದು ಗೌರವ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಸಿಗ್ತಾ ಇದೆ. ಖಂಡಿತ ಗ್ರಾಮೀಣ ಪ್ರದೇಶದ ಕಲಾವಿದರಿಗೆ ಹೆಚ್ಚಿನ ಉತ್ಸಾಹ ಪ್ರೋತ್ಸಾಹವನ್ನ ನಾವೆಲ್ಲರೂ ಕೂಡ ಕೋರೋಣ. ಗ್ರಾಮೀಣ ಕಲೆ ಮತ್ತೆ ನಮ್ಮ ಸೊಗಡನ್ನ ಉಳಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗಿಲ್ಲಿಯವರು ಉತ್ತಮ ರೀತಿಯಲ್ಲಿ ಗಿಲ್ಲಿ ನಟರಾಜವರು ಅವರ ಭವಿಷ್ಯವನ್ನ ಈಗ್ಲಿಂದನೇ ಕೂಡ ಒಂದು ಅವಕಾಶ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶ ಭಗವಂತ ಕೊಡ್ತಾನೆ. ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ನಾವೆಲ್ಲರೂ ಕೂಡ ಯಾವ ರೀತಿ ಅದನ್ನ ಗೌರವಿಸಿ ಅದನ್ನ ಬೆಳೆಸ್ಕೊಂಡು ಹೋಗ್ತೀವಿ, ಅದು ಮುಂದೆ ಅವ್ರಿಗೆ ಯಶಸ್ಸಿಗೆ ಕಾರಣ ಆಗುತ್ತೆ. ಗಿಲ್ಲಿಯವರ ಭವಿಷ್ಯವು ಕೂಡ ಅದೇ ರೀತಿಯಲ್ಲಿ ಇವತ್ತು ಕಲಾವಿದರಾಗಿ ಮತ್ತೆ ಇನ್ನೂ ಹಲವಾರು ರೀತಿಯಲ್ಲಿ ಇವತ್ತು ಅವರು ಹೊರಗೆ ಬರ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಅವ್ರು ಇವತ್ತು ಬಂದಿರ್ತಕ್ಕಂಥದ್ದು. ನೀವೆಲ್ಲರೂ ಮನೆಯಲ್ಲೂ ಕೂಡ ಓಟ್ ಹಾಕಿದ್ರೆ 99 ಓಟು, ಎಲ್ಲ ಹಳ್ಳಿನಲ್ಲೂ ಕೂಡ ರ್ಯಾಲಿಗಳು ಮಾಡ್ಕೊಂಡು ಓಟ್ ಹಾಕಿದ್ರೆ ಯಾವುದೇ ಕಲಾವಿದರಿಗೆ ಇಷ್ಟೊಂದು ಪ್ರೋತ್ಸಾಹ ಸಿಕ್ಕಿರ್ತಕ್ಕಂಥದ್ದು ನಾವು ಯಾರು ಕೂಡ ನೋಡಿರ್ಲಿಲ್ಲ. ಆದ್ರಿಂದ ಈ ಒಂದು ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟರಾಜ್ ಅವ್ರಿಗೆ ತಾವೆಲ್ಲ ಇವತ್ತು ಅಷ್ಟು ಗೌರವಪೂರ್ವಕವಾಗಿ ಅವ್ರಿಗೆ ಮತವನ್ನ ಹಾಕಿ ಅವ್ರನ್ನ ಬೆಳೆಸ್ತಾ ಇದ್ರಿ. ಖಂಡಿತ ಇದೇ ಪ್ರೀತಿ ಸದಾ ಅವ್ರ ಮೇಲೆ ಇರ್ಲಿ ಅಂತಕ್ಕಂಥದ್ದು ನಾನಾದ್ರೂ ಕೂಡ ನಿಮ್ಮೆಲ್ಲರನ್ನು ಕೂಡ ಬೇಡ್ಕೊಂಡು ಇವತ್ತು ಏನು ತಾತಯ್ಯ ನುಡಿಸಿನ ಪ್ರಯುಕ್ತವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಖಂಡಿತ ಆ ತಾತಯ್ಯನ ಆಶೀರ್ವಾದ ಮತ್ತೆ ನಮ್ಮ ಕ್ಷೇತ್ರದ ಎಲ್ಲ ಒಂದು ಒಳಿತಿಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತೆ ಎಲ್ಲಾ ಕಲೆ ಮತ್ತೆ ಸಂಸ್ಕೃತಿ ಕ್ರೀಡೆ ಎಲ್ಲಾ ಪ್ರತಿಭೆಗಳನ್ನು ಕೂಡ ಹೊರಹೊಮ್ಮಲಿಕ್ಕೆ ಇದೊಂದು ಉತ್ತಮ ವೇದಿಕೆ. ಇಲ್ಲಿಗೆ ಹಲವಾರು ಜನ PB ಶ್ರೀನಿವಾಸ್ ಅವರಿಂದ ಹಿಡಿದು ಮತ್ತೆ ನಮ್ಮ C ಯಶವಂತ್ ಅವರು ಎಲ್ಲ ಬಂದಿರ್ತಕ್ಕಂಥ ವೇದಿಕೆ ಇದೆ. ಆದ್ರಿಂದ ಇಲ್ಲಿ ಕಲಾವಿದರು ನಾವು SP ಬಾಲಸುಬ್ರಹ್ಮಣ್ಯನ ಒಬ್ಬರನ್ನ ಕಳ್ಕೊಂಡ್ಬಿಟ್ವಿ, ಅವ್ರನ್ನ ಕರ್ಸಕ್ ನೋಡಿದ್ರೆ ಆಗ್ಲಿಲ್ಲ. ಅವ್ರು ನಾವೆಲ್ಲರನ್ನ ಅಗಲಿದ್ದಾರೆ. ಖಂಡಿತ ಇಂತ ಒಳ್ಳೆ ಎಲ್ಲಾ ಕಲಾವಿದರನ್ನು ಕೂಡ ನೋಡಿದಂತ ಒಂದು ಚಿಕ್ಕನಾಯಕನಹಳ್ಳಿ